ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನೂಲ್ ಬಸ್ ದುರಂತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಬಸ್ಗೆ ಬೈಕ್ ಸವಾರ ಡಿಕ್ಕಿಯೇ ಹೊಡೆದಿಲ್ಲ. ಡಿಕ್ಕಿಗೂ ಮುನ್ನವೇ ಸ್ಕಿಡ್ ಆಗಿ ಬಿದ್ದಿದ್ದ ಸವಾರ. ಆಂಧ್ರದ ಕರ್ನೂಲ್ನಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಬಸ್ಗೆ ಬೈಕ್ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಬೈಕ್ ಬಸ್ಗೆ ಡಿಕ್ಕಿನೇ ಹೊಡೆದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಿತ್ತು. ಆ ಬೈಕ್ ಸವಾರ ಬಿದ್ದು ಮೊದಲೇ ಸಾವನ್ನಪ್ಪಿದ್ದ. ಶಿವಶಂಕರ್ ಹಿಂಬದಿ ಸವಾರ ಯರ್ರಿಸ್ವಾಮಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಶಿವಶಂಕರ್ ದೇಹವನ್ನು ಸ್ವಲ್ಪ ದೂರ ಎಳೆದುಕೊಂಡು ಹೋಗಿದ್ದ ಯರ್ರಿಸ್ವಾಮಿ. ಬಳಿಕ ಉಸಿರಾಟ ಪರಿಶೀಲನೆ ಮಾಡಿದ್ದ ಯರ್ರಿಸ್ವಾಮಿ. ಉಸಿರಾಟ ನಿಂತಿರೋದನ್ನು ಖಚಿತಪಡಿಸಿಕೊಂಡಿದ್ದ. ತಕ್ಷಣ ಬೈಕನ್ನು ಪಕ್ಕಕ್ಕೆ ಎಳೆಯಲು ಯತ್ನಿಸಿದಾಗ ಬಸ್ ಡಿಕ್ಕಿ ದಿಢೀರಂತ ಬಂತು. ಡಿಕ್ಕಿ ಹೊಡೆದಿದೆ ಬಸ್. ತಕ್ಷಣ ಗಾಬರಿಯಾಗಿ ಓಡಿ ಹೋಗಿದ್ದ ಯರ್ರಿಸ್ವಾಮಿ. ಬಳಿಕ ಶಿವಶಂಕರ್ ಮೇಲೆ ಬಸ್ ಹರಿದಿರುವಂಥ ಮಾಹಿತಿ ಇದೆ. ನಂತರ ಸ್ವಲ್ಪ ದೂರ ಎಳೆದೊಯ್ದಿರುವಂಥ ಬಸ್ ಈ ವೇಳೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಸೋರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡು ಈ ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಭಜಕ ಅಂತ ಹೇಳಿದ್ರೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಆತ ಬಿದ್ದಿದ್ದ. ಆತನ ಪ್ರಾಣ ಹೋಗಿತ್ತು. ಜೊತೆಗಿದ್ದಂಥ ಯರ್ರಿಸ್ವಾಮಿ ಆತನ ದೇಹವನ್ನು ಬೈಕನ್ನು ಎಳೆಯುವಂಥ ಪ್ರಯತ್ನ ಮಾಡಿದ್ದ. ಆದರೆ ಆ ಸಂದರ್ಭದಲ್ಲಿ ದಿಢೀರ್ ಬಸ್ ಬರುತ್ತೆ. ಆ ಬಸ್ ಜೊತೆಗೆ ಬೈಕ್ ಹಾಗೆ ಎಳ್ಕೊಂಡು ಹೋಗುತ್ತೆ. ಪೆಟ್ರೋಲ್ ಟ್ಯಾಂಕ್ ಸೋರುತ್ತೆ. ಸ್ಪಾರ್ಕ್ ಆಗಿದೆ, ಬೆಂಕಿ ಹೊತ್ಕೊಂಡಿದೆ. ಇಂಥ ದೊಡ್ಡ ಅವಘಡ ಸಂಭವಿಸಿದೆ. ಮೊದಲು ಡಿಕ್ಕಿ ಹೊಡೆದಿದೆ, ಹೀಗಾಗಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲ, ಆ ಮಾಹಿತಿ ಇಲ್ಲ. ಇದೀಗ ತನಿಖೆಯನ್ನು ತೀವ್ರಪಡಿಸಿದಾಗ ಇಂಚಿಂಚು ಮಾಹಿತಿ ಹೊರಬೀಳ್ತಾ ಇದೆ.